ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ವಿಜಯಪುರ ಫುಡ್ಸ್ಗೆ ಸ್ವಾಗತ. ಇವತ್ತು ನಾನು ನಿಮ್ಮ ಜೊತೆಗೆ ಉತ್ತರ ಕರ್ನಾಟಕದ ಸ್ಪೆಷಲ್ ಆದ ಡೊಣ್ಣ ಮೆಣಸಿನ್ಕಾಯಿ ಪಲ್ಯನ ಯಾವ ರೀತಿ ಮಾಡೋದು ಅಂತ ಹೇಳಿ ಶೇರ್ ಮಾಡ್ತೀನಿ. ಈ ಡೊಣ್ಣ ಮೆಣಸಿನ್ಕಾಯಿ ಭಾಳ ಅಂದ್ರೆ ಭಾಳ ಖಾರ ಇರ್ತೈತಿ. ಇದು ಪಕ್ಕಾ ಜವಾರಿ ಡೊಣ್ಣ ಮೆಣಸಿನ್ಕಾಯಿ ಅದಾವ. ನೀವೇನು ಶಿಮ್ಲಾ ಮಿರ್ಚ್ ತರ್ತೀರಿ, ಕ್ಯಾಪ್ಸಿಕಮ್ ಅಂತೀರಲ್ಲ, ಆ ಥರ ಮೆಣಸಿನ್ಕಾಯಿ ಇದು ಅಲ್ಲ. ಇದು ಸಣ್ಣದಾಗಿರ್ತೈತಿ. ಈ ರೀತಿ ಪ್ಲೇಟ್ಸ್ನು ಇದಕ್ಕೆ ಜಾಸ್ತಿ ಇರ್ತಾವೆ. ಆಮೇಲೆ ಇದು ಸಿಕ್ಕಾಪಟ್ಟಿ ಅಂದ್ರೆ ಸಿಕ್ಕಾಪಟ್ಟಿ ಖಾರ ಇರ್ತೈತಿ. ನಾ ಇದನ್ನು ಹೆರ್ಚಬೇಕಾದ್ರೂ ಕೈಗೆ ಎಣ್ಣೆ ಹಚ್ಕೊಂಡು ಹೆಚ್ಚಬೇಕಾಗ್ತೈತಿ. ಇಲ್ಲಾಂದ್ರೆ ನೀವು ಫುಲ್ ಡೇ ತನಕನೂ ಕೈ ಉರಿತಿರ್ತಾವೆ. ಆ ರೇಂಜಿಗೆ ಇದು ಖಾರ ಇರ್ತೈತಿ. ನೋಡ್ರಿ, ನಾನಿಲ್ಲಿ ಒಂದ್ರೊಳಗೆ 4 ಪೀಸ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿನಿ. ಆಮೇಲೆ ತುಂಬ ತೆಗ್ಯಾಕೆ ಹೋಗ್ಬೇಡ್ರಿ. ತುಂಬ ಹಾಕಿ ಮಾಡೋದ್ರಿಂದನೇ ಈ ಪಲ್ಯ ಭಾಳ ಟೇಸ್ಟಿ ಆಗ್ತೈತಿ. ಈ ಥರ ಡೊಣ್ಣ ಮೆಣಸಿನ್ಕಾಯಿ ನಮ್ಮ ಉತ್ತರ ಕರ್ನಾಟಕ ಒಳಗೆ ಆಲ್ಮೋಸ್ಟ್ ಎಲ್ಲ ಕಡೆನೂ ಅವೈಲೇಬಲ್ ಇರ್ತೈತಿ. ನೀವು ಯಾವಾಗಾದರೂ ಈ ಸೈಡ್ ಬಂದರೆ ಈ ಪಲ್ಯ ಡೆಫಿನೆಟ್ಲಿ ಟ್ರೈ ಮಾಡಿರಿ. ಅಥವಾ ನಿಮ್ಗೆ ಈ ಮೆಣಸಿನ್ಕಾಯಿ ಸಿಕ್ತಿತ್ತು ಅಂತಂದರೆ ಈ ರೆಸಿಪಿನ ನೀವು ನಿಮ್ಮ ಮನೆಯೊಳಗೆ ಟ್ರೈ ಮಾಡಿರಿ. ಚಪಾತಿ ಜೊತೆಗೆ ಇದು ಸೂಪರ್ ಕಾಂಬಿನೇಷನು. ನೋಡಿರಿ, ನಾನಿಲ್ಲೇ ಡೊಣ್ಣ ಮೆಣಸಿನ್ಕಾಯಿ ಜೊತೆಗೇ ಉಳ್ಳಾಗಡ್ಡಿ ಆಮೇಲೆ ಸ್ವಲ್ಪ ಕರಿಬೇವು ತೊಗೊಂಡಿನಿ. ಆಮೇಲೆ ಮಸಾಲ ರೆಡಿ ಮಾಡೋಕ್ಕೆ ನಾನಿಲ್ಲೇ ಶೇಂಗಾ, ಎಳ್ಳು, ಬೆಲ್ಲ, ಆಮೇಲೆ ಖಾರದ ಪೌಡ್ರು, ಸ್ವಲ್ಪ ಧನಿಯಾ, ಆಮೇಲೆ ಕರಿಬೇವು, ಆಮೇಲೆ ಕೊಬ್ಬರಿ ಪೌಡ್ರ್ ಇಷ್ಟನ್ನ ತೊಗೊಂಡಿನಿ. ಇದನ್ನೆಲ್ಲ ಸೇರಿಸಿ ಇದ್ರಾಗ ನಾವು ಯಾವುದೂ ಏನು ಹುರ್ಕೊಂಡಿಲ್ಲ, ಹಂಗೆ ಇಟ್ಕೊಂಡಿನಿ. ಆಮೇಲೆ ಒಂದು ಬಟ್ಲ ಹುಳಿ ಮೊಸರು ತೊಗೊಂಡಿನಿ. ಆಮೇಲೆ ಕೊತ್ತಂಬರಿನೂ ನಾನು ಇದ್ರೊಳಗೆ ತೊಗೊಂಡಿನಿ. ಈಗ ನಾವು ಇದೆಲ್ಲ ಐಟಮ್ಸನ್ನು ಒಂದು ಪೌಡರ್ ರೆಡಿ ಮಾಡ್ಕೋಬೇಕಾಗ್ತೈತಿ. ನೋಡಿರಿ, ನಾನು ಇದೆಲ್ಲನೂ ಮಿಕ್ಸಿ ಜಾರ್ ಒಳಗೆ ಹಾಕ್ಕೊಂಡಿನಿ. ಅದ್ರೊಳಗೆ ಒಂದು ಸ್ವಲ್ಪ ಕರಿಬೇವು ಹಾಕ್ಕೋತೀನಿ. ಆಮೇಲೆ ಕೊತ್ತಂಬರಿನೂ ಒಂದು ಸ್ವಲ್ಪ ಹಾಕ್ಕೋತೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ಹಂಗೆ ಪೌಡರ್ ಮಾಡಿ ನಾನು ಇಟ್ಕೋತೀನಿ. ನೀವು ಇದನ್ನು ಸ್ವಲ್ಪ ಸಣ್ಣಗೆ ಪೌಡರ್, ಇದು ಮಸಾಲಾನ ಮೇನ್ ಈ ಪಲ್ಯಕ್ಕೆ ಟೇಸ್ಟಿ ಆಗ್ತೈತಿ. ನೋಡ್ರಿ, ನಾನು ಈ ರೀತಿ ಅದನ್ನು ಡ್ರೈ ಪೌಡರ್ನ ರೆಡಿ ಮಾಡಿ ಇಟ್ಕೊಂಡಿನಿ. ಈ ರೀತಿ ಪೌಡರ್ ರೆಡಿ ಆದಮೇಲೆ ಬರ್ರೀಗ ಪಲ್ಯನ ನಾನು ಯಾವ ರೀತಿ ಮಾಡ್ತೀನಿ ಅಂಥೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ನೋಡ್ರಿ, ಒಂದು ಪಾತ್ರೆ ಒಳಗೆ ನಾನು ಒಂದು ಸ್ವಲ್ಪ ಎಣ್ಣೆ ಬಿಸಿ ಮಾಡೋಕೆ ಇಟ್ಕೊಂಡಿನಿ. ಅದ್ರೊಳಗೆ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಂಡಿನಿ. ಸಾಸಿವೆ ಚಟ್ಪಟ ಆದಮೇಲೆ ಅದ್ರೊಳಗೆ ಒಂದು ಸ್ವಲ್ಪ ಜೀರಿಗೆನೂ ಹಾಕ್ಕೋತೀನಿ. ಇವೆರಡೂ ಚೆಂದಾಗಿ ಫ್ರೈ ಆದಮೇಲೆ ಇದ್ರೊಳಗೆ ತೊಗೊಂಡಿರುವಂತಹ ಉಳ್ಳಾಗಡ್ಡಿ ಆಮೇಲೆ ಕರಿಬೇವನ್ನ ಎರಡೂ ಹಾಕ್ತೀನಿ. ನೀವು ಇದನ್ನು ಸ್ಲೋಲಿ ಹಾಕಿರಿ, ಯಾಕಂದ್ರೆ ಕರಿಬೇವು ಹಸಿ ಇತ್ತಂದ್ರೆ ಸಿಡಿತಿರ್ತದಲ್ಲ. ಅದಕ್ಕೆ ಸ್ವಲ್ಪ ನೋಡಿಕೊಂಡು ಗ್ಯಾಸ್ ಫ್ಲೇಮ್ ಲೋ ಇಟ್ಕೊಂಡು ಇದನ್ನು ಚೆಂದಾಗಿ ನಾವು ಎಣ್ಣೆ ಒಳಗೆ ಫ್ರೈ ಮಾಡ್ಕೋತೀವಿ. ಉಳ್ಳಾಗಡ್ಡಿ ಎಲ್ಲ ಫ್ರೈ ಆದಮೇಲೆ ನಾವೇನು ಹೆಚ್ಚಿಟ್ಕೊಂಡಿರುವಂತಹ ಡೊಣ್ಣ ಮೆಣಸಿನ್ಕಾಯಿ ಇರ್ತೈತಲ್ಲ, ನಿಮ್ಗದು ಭಾಳ ಖಾರ ಇತ್ತಂದ್ರೆ ನಾವೇನು ಮಾಡಿರ್ತೀವಿ, ಅದ್ರೊಳಗಿನ ಸ್ವಲ್ಪ ಮೆಣಸಿನ್ಕಾಯಿ ಬೀಜಾನು ಅದನ್ನು ಸೈಡಿಗೆ ತಗೊಂಡು ಈ ಪಲ್ಯ ಮಾಡ್ತೀವಿ. ಆಮೇಲೆ ಇನ್ನೂ ಸ್ವಲ್ಪ ಖಾರ ಏನಾದರೂ ಕಡಿಮೆ ತಿನ್ಕೊಳ್ಳೋರಿದ್ರಂದ್ರೆ ಏನು ಮಾಡ್ತೀನಿ, ಉಪ್ಪು ನೀರೊಳಗೆ ಅದನ್ನು ಒಂದು 2 ಸತಿ ತೊಳೆದ್ರೆ ಸ್ವಲ್ಪ ಖಾರ ಕಮ್ಮಿ ಆಗ್ತೈತಿ. ಖಾರ ಇಷ್ಟಪಡೋರಿದ್ರೆ ನೀವು ಜಸ್ಟ್ ಡೈರೆಕ್ಟ್ಲಿನ ಅದನ್ನು ಹೋಳಿ ಈ ಥರ ಪಲ್ಯ ಮಾಡ್ಕೋಬೋದು. ನಾನಿಲ್ಲಿ ಇದ್ರೊಳಗೆ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಇದನ್ನು ಚೆಂದಾಗೆ ಮಿಕ್ಸ್ ಮಾಡ್ಕೊಂಡಿನಿ. ಅರಿಶಿನ ಹಾಕ್ಕೊಂಡು ಮಿಕ್ಸ್ ಮಾಡಿದ್ಮೇಲೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಎಲ್ಲ ಜವಾರಿ ಡೊಣ್ಣ ಮೆಣಸಿನ್ಕಾಯನ್ನ ಇದ್ರೊಳಗೆ ಹಾಕಿ ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕಾಗ್ತೈತಿ. ನೋಡ್ರಿಲೇ, ನಾ ಇದನ್ನು ತುಂಬ ಸಮೇತನ ಕಟ್ ಮಾಡ್ಕೊಂಡಿನಿ. ಇದ್ರದ್ದು ಇದೇ ರೀತಿನ ಎಣ್ಣೆಗಾಯಿ ಪಲ್ಯ ಮಾಡ್ತೀವಲ್ಲ, ಅಪ್ಪುಟಾನು 4 ಪೀಸ್ ಕಟ್ ಮಾಡಿನೂ ಮಾಡ್ಬೋದು. ಬಟ್ ನಾ ಇದನ್ನು ಈ ರೀತಿ ಪಲ್ಯ ಕಟ್ ಮಾಡಿನ ಮಾಡಾಕತ್ತೀನಿ. ಇದನ್ನೆಲ್ಲ ನೀವು ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕು. ಸ್ನೇಹಿತರೆ, ನನ್ನ ಚಾನಲ್ ಇನ್ನವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ದ ನನ್ನ ಚಾನಲ್ ನೋಡತ್ತೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ಬಾಜು ಇರೋ ಗಂಟಿ ಪ್ರೆಸ್ ಮಾಡೋದನ್ನು ನೆನಪು ಹಾರಕ್ಕೆ ಹೋಗ್ಬೇಡ್ರಿ. ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆಗ್ತಿದ್ದು ಅಂದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ, ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಆಮೇಲೆ ಕಮೆಂಟ್ ಮಾಡೋದನ್ನು ಮರೆಯಕ್ಕೆ ಹೋಗ್ಬೇಡ್ರಿ. ನೋಡ್ರಿಲಿ, ಇದನ್ನು ಎಣ್ಣೆ ಒಳಗನ ನಾವು ಬಳೋತನ ಹಂಗೆ ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಎಣ್ಣೆ ಒಳಗನ ಇದನ್ನು ಫ್ರೈ ಮಾಡ್ಕೋಬೇಕಾಗ್ತೈತಿ. ಇದೆಲ್ಲ ಫ್ರೈ ಆದಮೇಲೆ ಒಂಥರ ಅವು ಮೆಣಸಿನ್ಕಾಯಿ ಸ್ವಲ್ಪ ಬಿರ್ಸಿದ್ದು ಅಂದ್ರೆ ಸಾಫ್ಟ್ ಆಗ್ತೈತಿ. ಇದು ಆಲ್ರೆಡಿ ಸ್ವಲ್ಪ ಸಾಫ್ಟನೇ ಇರ್ತೈತಿ, ಜಲ್ದಿನ ಕುಕ್ ಆಗ್ತೈತಿ. ಆಮೇಲೆ ಇದು ಭಾಳ ಅಂದ್ರೆ ಭಾಳ ಟೇಸ್ಟಿ ಆಗ್ತೈತಿ. ನೀವು ಈ ಪಲ್ಯ ಏನಾದರೂ ಡೊಣ್ಣ ಮೆಣಸಿನ್ಕಾಯಿ ಈ ರೀತಿ ತಿಂದ್ರಿ ಅಂತಂದ್ರೆ ನೀವು ಅದೇನು ಶಿಮ್ಲಾ ಮಿರ್ಚ್ ತಿಂತಿಲ್ಲ, ಅದು ನಿಮಗೆ ಟೇಸ್ಟನ್ನು ಹತ್ತಂಗಿಲ್ಲ. ಯಾಕಂದ್ರೆ ಈ ರೀತಿ ಡೊಣ್ಣ ಮೆಣಸಿನ್ಕಾಯಿ ಭಾಳ ಅಂದ್ರೆ ಭಾಳ ಟೇಸ್ಟಿ ಆಗ್ತೈತಿ ಇದು. ನೋಡ್ರಿ, ಇದೆಲ್ಲ ಫ್ರೈ ಆದಮೇಲೆ ಈಗ ಇದ್ರೊಳಗೆ ನಾನೇನು ಪೌಡರ್ ಮಾಡಿ ಇಟ್ಕೊಂಡಿನಲ್ಲ ಆ ಪೌಡರನ್ನು ಇದ್ರೊಳಗೆ ಹಾಕಿ ಮಿಕ್ಸ್ ಮಾಡ್ಕೊತೇನೆ ನಾನು. ನೀವು ಮೊಸರು ಬದಲಿ ಹುಣಸೆ ಹಣ್ಣನ್ನು ಯೂಸ್ ಮಾಡ್ಬೋದು. ನಾನಿಲ್ಲೇ ಮೊಸರು ಯೂಸ್ ಮಾಡತ್ತೀನಿ, ಯಾಕಂದ್ರೆ ಸ್ವಲ್ಪ ಕ್ರೀಮಿಶ್ ಆಗ್ತೈತಿ, ಆಮೇಲೆ ಪಲ್ಯ ಭಾಳ ಟೇಸ್ಟಿ ಆಗ್ತೈತೆ ಅಂಥೇಳಿ ನಾನು ಇದ್ರೊಳಗೆ ಮೊಸರು ಯೂಸ್ ಮಾಡ್ಕೊಳತ್ತೀನಿ. ಆ ಪೌಡರ್ ಹಾಕಿದ್ಮೇಲೆ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಫಸ್ಟಿಗೆ ನಾ ಮೊಸರು ಹಾಕಿದ್ರೆ ಏನಾಗ್ತೈತಿ, ಬಿಸಿ ಇರೋದ್ ಕಾರಣ ಅದೆಲ್ಲ ಒಡೆದು ಬಿಡ್ತೈತಿ. ಸೊ ಅದಕ್ಕನ ಪೌಡರ್ ಮಿಕ್ಸ್ ಮಾಡಿಕೊಂಡು ಆಮೇಲೆ ಮೊಸರು ಹಾಕಿದ್ವಂದ್ರೆ ಅದು ಫುಲ್ಲ ಕ್ರೀಮ್ ಅಥವಾ ಗ್ರೇವಿ ಚಲೋ ಬರ್ತೈತಿ. ನೋಡ್ರಿ, ನಾನು ಡೊಣ್ಣ ಮೆಣಸಿನ್ಕಾಯಿ ಎಲ್ಲ ಪೌಡರ್ನು ಅದು ಚೆಂದಾಗಿ ಹತ್ಕೊಂಡೈತಿ. ಹತ್ಕೊಂಡಾದ್ಮೇಲೆ ಇದ್ರ ಒಳಗೆ ನಾನು ತೊಗೊಂಡಿರುವಂಥ ಹುಳಿ ಮೊಸರನ್ನು ಹಾಕಿದ್ರೆ ಈ ಪಲ್ಯ ಹುಳಿ, ಸ್ವೀಟು, ಖಾರ ಸೂಪರ್ ಅಂದರೆ ಸೂಪರ್ ಆಗಿರ್ತೈತಿ. ಯಾಕಂದ್ರೆ ಮೆಣಸಿನ್ಕಾಯಿ ಭಾಳ ಖಾರ ಇರ್ತೈತಿ. ಆಮೇಲೆ ನಾನು ಇದ್ರೊಳಗೆ ಬೆಲ್ಲನೂ ಆ್ಯಡ್ ಮಾಡ್ಕೊಂಡಿನಿ. ಆಮೇಲೆ ಹುಳಿಗೋಸ್ಕರ ನಾನಿಲ್ಲೇ ಮೊಸರನ್ನು ಆ್ಯಡ್ ಮಾಡ್ಕೊಂಡಿನಿ. ನೋಡ್ರಿ, ಮೊಸರು ಆ್ಯಡ್ ಮಾಡಿದ್ಮೇಲೆ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಇದು ಭಾಳ ಗಟ್ಟಿ ಅನ್ನಿಸ್ತಂದ್ರೆ ನೀವು ಇದ್ರೊಳಗೆ ನೀರನ್ನು ಆ್ಯಡ್ ಮಾಡ್ಕೋಬೋದು. ನಾನಿಲ್ಲೇ ಒಂದು ಅರ್ಧ ಕಪ್ನಷ್ಟು ಹಾಲನ್ನು ಆ್ಯಡ್ ಮಾಡ್ಕೊಂಡಿನಿ. ಹಾಲು ಆ್ಯಡ್ ಮಾಡೋದ್ರಿಂದ ಅದೇನು ಒಡೆಯಂಗಿಲ್ಲ, ಏನೂ ಆಗಂಗಿಲ್ಲ. ನೀವು ಹಾಲು ಆ್ಯಡ್ ಮಾಡ್ಕೋಬೋದು ಅಥವಾ
ನೀರನ್ನು ಆ್ಯಡ್ ಮಾಡ್ಕೋಬೋದು. ನೋಡ್ರಿ ನಾನಿಲ್ಲಿ ಒಂದು ಅರ್ಧ ಕಪ್ನಷ್ಟು ಹಾಲನ್ನು ಇದ್ರೊಳಗೆ ಆ್ಯಡ್ ಮಾಡ್ಕೊಂಡು, ಯಾಕಂದ್ರೆ ಕುದಿಯಾಕೆ ಒಂದು ಸ್ವಲ್ಪ ಅದು ಒಂದು 5 ಮಿನಿಟ್ಸ್ ಕುದಿಸ್ಬೇಕಾಗ್ತೈತೆ. ಸ್ವಲ್ಪ ಲಿಕ್ವಿಡ್ ಇರಬೇಕು. ಚೆಂದಾಗೆಲ್ಲ ಕುದ್ಮೇಲೆ ಅದು ಪಲ್ಯ ಮತ್ತು ಗಟ್ಟಿ ಆಗ್ತೈತಿ. ನೋಡ್ರಿ ಹಾಲು ಆ್ಯಡ್ ಮಾಡ್ಕೊಂಡು ಆದಮೇಲೆ ನಾನು ಇದನ್ನು ಒಂದು 10 ನಿಮಿಷ ಮುಚ್ಚಳ ಮುಚ್ಚಿ ನಾನು ಈ ಪಲ್ಯನ ಚೆಂದಾಗೆ ಕುದಿಸ್ಕೋತೀನಿ. ಇದೆಲ್ಲ ಚೆಂದಾಗೆ ಕುದ್ದ ಮೇಲೆ ಪಲ್ಯ ನೋಡೋಕನ್ನ ಕಂಪ್ಲೀಟ್ಲಿ ನಿಮ್ಗೆ ಚೇಂಜ್ ಆಗಿ ಕಾಣಿಸ್ತೈತಿ. ನೋಡ್ರಿ ಈ ರೀತಿ ಇದು ಫಸ್ಟಿಗೆ ಗ್ರೇವಿ ಏನೈತಲ್ಲ ಸ್ವಲ್ಪ ತಿಳು ಐತಿ. ಇದು ಕುದ್ದಾದ್ಮೇಲೆ ಈ ಗ್ರೇವಿ ಫುಲ್ ಗಟ್ಟಿ ಆಗ್ತೈತಿ. ಆಮೇಲೆ ಪಲ್ಯ ಕನ್ಸಿಸ್ಟೆನ್ಸಿ ಸೂಪರ್ ಬರ್ತೈತಿ. ನೋಡ್ರಿ ನಾನು ಇದನ್ನು ಒಂದು 10 ನಿಮಿಷ ಕುದಿಸ್ಕೋತೀನಿ. ಇದೆಲ್ಲ ಕಂಪ್ಲೀಟ್ ಆಗಿ ಕುದ್ಮೇಲೆ ನೋಡ್ರಿ ಪಲ್ಯ ಈ ರೀತಿ ಕಾಣಿಸ್ತೈತಿ. ಈ ರೀತಿ ಪಲ್ಯ ನೀವು ನಿಮ್ಮ ಫ್ಯಾಮ್ಲಿದವ್ರಿಗೆ ಮಾಡಿಕೊಡ್ರಿ. ಭಾಳ ಅಂದ್ರೆ ಭಾಳ ಇಷ್ಟಪಟ್ಟು ತಿಂತಾರೆ. ಡೊಣ್ ಮೆಣಸಿನ್ಕಾಯಿ ನಿಮ್ಗೆ ಸಿಕ್ತಿದ್ದು ಅಂತಂದ್ರೆ ಡೆಫಿನೆಟ್ಲಿ ಈ ರೆಸಿಪಿ ನೀವು ನಿಮ್ಮ ಮನೆಯೊಳಗೆ ಟ್ರೈ ಮಾಡಿರಿ. ನೋಡ್ರಿ ಗ್ರೇವಿ ಒಂದು ಸ್ವಲ್ಪ ಅಗಳಿಗಿಂತನೂ ಸ್ವಲ್ಪ ಗಟ್ಟಿ ಆಗೈತಿ. ಇದು ಪಲ್ಯ ಥಂಡಾದ್ಮೇಲೆ ಕಂಪ್ಲೀಟ್ ಗ್ರೇವಿ ಫುಲ್ ಗಟ್ಟಿ ಆಗ್ತೈತಿ. ಇದನ್ನು ಲಾಸ್ಟಿಗೆ ಇದ್ರ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿ ನಾವು ಇದನ್ನು ಚಪಾತಿ ಜೊತೆಗೆ ಅಥವಾ ಅನ್ನದ ಜೊತೆಗೆ ಅಥವಾ ರೊಟ್ಟಿ ಜೊತೆಗೂ ನೀವು ಈ ಪಲ್ಯ ಟೇಸ್ಟ್ ಮಾಡಿರಿ. ಖಾರ, ಹುಳಿ, ಉಪ್ಪು, ಸ್ವೀಟು ತುಂಬ ಟೇಸ್ಟಿ ಹತ್ತೈತಿ ಇದು ಪಲ್ಯ. ಡೆಫಿನೆಟ್ಲಿ ಈ ಪಲ್ಯ ನೀವು ನಿಮ್ಮ ಮನೆಯೊಳಗೆ ಟ್ರೈ ಮಾಡಿರಿ ಅಂತ ಹೇಳ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಆಮೇಲೆ ಸಬ್ಸ್ಕ್ರೈಬ್ ಮಾಡೋದು ಮರ್ಯಾಕೆ ಹೋಗ್ಬೇಡ್ರಿ. ಆಮೇಲೆ ಬಾಜು ಇರೋ ಗಂಟಿ ಬಟನ್ ಪ್ರೆಸ್ ಮಾಡೋದು ನೆನಪು ಹೋಗ್ಬೇಡ್ರಿ. ನಾ ಯಾವುದೇ ಹೊಸ ವಿಡಿಯೋ ಹಾಕಿದ್ರು ನಿಮ್ಗೆ ಅದ್ರ ನೋಟಿಫಿಕೇಶನ್ ಬರ್ತೈತಿ. Thank you for watching my channel.